ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಮೆಗಾ ಡೆವಲಪ್ಮೆಂಟ್ ಕೂಡ ಆಗಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಂದರೆ ಬೆಳ್ತಂಗಡಿ ತಾಲೂಕಾ ವ್ಯಾಪ್ತಿಯಲ್ಲಿ ಆದಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಸಾಕ್ಷ್ಯ ಕೂಡ ಸಿಕ್ಕಿದೆ. ಅದೇನೆಂದರೆ, ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆದಂಥ ಅಸಹಜ ಸಾವುಗಳ ಹೆಣೆಗಳನ್ನು ಅಥವಾ ಶವಗಳನ್ನು KS ಹೆಗಡೆ ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇತ್ತು. ಆದರೆ ಯಾಕೆ ಧರ್ಮಸ್ಥಳದಿಂದ 70 ಕಿಲೋಮೀಟರ್ ದೂರವಿರುವಂಥ KS ಹೆಗಡೆ ಆಸ್ಪತ್ರೆಗೆ ಸಾಗಿಸಿ ಅಲ್ಲಿ ಯಾಕೆ ಶವಗಳನ್ನು ಶಿಥಿಲಾಗಾರದಲ್ಲಿ ಸಂಸ್ಕರಣೆ ಮಾಡುವಂಥ ಒಂದು ಕಾರ್ಯಕ್ಕೆ ಬೆಳ್ತಂಗಡಿಯ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಗ್ರಾಮ ಪಂಚಾಯತಿಯವರು ಯಾಕೆ ಅಧಿಕಾರವನ್ನು ಕೊಟ್ಟರು ಎನ್ನುವಂಥ ದೊಡ್ಡ ಕುತೂಹಲ ಕೂಡ ಇತ್ತು. ಅದಕ್ಕೆ ತಕ್ಕಂತೆ ಇದೀಗ ಮತ್ತೊಂದು ಡೆವಲಪ್ಮೆಂಟ್ ಕೂಡ ಆಗಿದ್ದು. ಅದೇನೆಂದರೆ, ಬೆಳ್ತಂಗಡಿ ತಾಲೂಕಿನ ಕನ್ಯಾಡಿ ಗ್ರಾಮದವರಾದಂಥ ಪ್ರಭಾಕರ್ ನಾಯ್ಕ್ ಅವರು RTIಗೆ ಅಂದರೆ ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಒಂದು ಅರ್ಜಿಯನ್ನು ಕೂಡ ಹಾಕಿರ್ತಾರೆ. ಆ ಅರ್ಜಿಯ ಉತ್ತರ ಇದೀಗ ಸಿಕ್ಕಿದೆ. ಹಾಗಾಗಿ ಇದೀಗ ಅತ್ಯಂತ ಮತ್ತೊಂದು ದೊಡ್ಡ ಗೊಂದಲವಾಗಿ ಮಾರ್ಪಾಡ್ತಾ ಇದೆ. ಹಾಗಾದರೆ ಪ್ರಭಾಕರ್ ನಾಯ್ಕ್ ಅವರು ಯಾವ ಅರ್ಜಿಯನ್ನು RTI ಅಡಿಯಲ್ಲಿ ಹಾಕಿದ್ರು ಮತ್ತು RTI ಅಡಿಯಲ್ಲಿ ಹಾಕಿದಂಥ ಅವರಿಗೆ ಸಿಕ್ಕಂಥ ಮಾಹಿತಿ ಏನು, ಉತ್ತರವೇನು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಧರ್ಮಸ್ಥಳ ಅಂದ ಕೂಡಲೇ ನಾನು ಈಗಾಗಲೇ ಹೇಳ್ತಿದ್ದೆ, ಧರ್ಮಸ್ಥಳ ಅಂದ ಕೂಡಲೇ ನಮ್ಮ ಕಣ್ಮುಂದೆ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಅವರು ಒಬ್ಬ ಚೆನ್ನಯ್ಯ ಅಂದರೆ ಭೀಮಾ, ಜೊತೆಗೆ ಮತ್ತೊಬ್ಬರು ಸುಜಾತ ಭಟ್ ಅವರು, ಜೊತೆಗೆ ಮೂರನೆಯವರಾಗಿ ಅಂದರೆ ಮೂರನೆಯ ಪ್ರಕರಣವಾಗಿ ಸಮಾಧಿ ಒಗೆಯುವಂಥ ಸ್ಥಳ ಆಗುತ್ತೆ. ಆದರೆ ಈ ಮೂರೂ ಪ್ರಕರಣಗಳು ಕೂಡ ಈಗ ಮೂಲಿಗುಂಪಾಗಿದೆ. ಅಂದರೆ ಚಿನ್ನಯ್ಯ ತಾನು ಹೇಳಿದಂಥ ಸುಳ್ಳುಗಳ ಸರಮಾಲೆಯನ್ನು ಹೇಳಿದೀಗ ಶಿವಮೊಗ್ಗದ ಜೈಲಿನಲ್ಲಿ ವಾಸವಿದ್ದ ಅಥವಾ ಶಿವಮೊಗ್ಗ ಜೈಲು ಸೇರಿಕೊಂಡಿದ್ದಾನೆ. ಮತ್ತೊಂದು ಕಡೆ ಸುಜಾತ ಭಟ್ ಅವರು ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳಿ ಹುಟ್ಟಿರದಂಥ ಅನನ್ಯ ಭಟ್ ಅವರನ್ನು ಹುಟ್ಟಿಸಿ ಇದೀಗ ಸತ್ಯವನ್ನು ಒಪ್ಪಿಕೊಂಡು, ಇಲ್ಲ ನಾನು ಬೇರೆಯದೇ ಕಾರಣಕ್ಕಾಗಿ ಧರ್ಮಸ್ಥಳದ ವಿರುದ್ಧ ಪಿತೂರಿಯನ್ನು ಮಾಡಿದೆ, ಆದರೆ ನನಗೆ ಅನನ್ಯ ಭಟ್ ಎನ್ನುವಂಥ ಮಗಳು ಹುಟ್ಟಿರಲಿಲ್ಲ, ಕ್ಷಮೆ ಕೋರ್ತೇನೆ ಎನ್ನುವಂಥ ಸುಳ್ಳಿನ ಸತ್ಯವನ್ನು ಒಪ್ಪಿಕೊಂಡು ಇದೀಗ ಆರಾಮಾಗಿ ಬೆಂಗಳೂರಿನಲ್ಲಿ ಅಡ್ಡಾಡ್ಕೊಂಡಿದ್ದಾರೆ. ಅದಾದ ನಂತರ ಮೂರನೇ ಪ್ರಕರಣ ಅಂದರೆ ಅದು ಸಮಾಧಿ ಆಗುವಂಥ ಪ್ರಕರಣ. ಚೆನ್ನಯ್ಯ ಹೇಳಿದಂಥ ಸುಳ್ಳಿನ ಒಂದು ಮುಂದುವರೆದ ಭಾಗವಾಗಿ ಧರ್ಮಸ್ಥಳ ಅಕ್ಕಪಕ್ಕ ಸರಿಸುಮಾರು 13 ಜಾಗಗಳಲ್ಲಿ ಹೊಂಡ ತೆಗೆಯುವಂಥ, ಗುಂಡಿ ತೋಡುವಂಥ ಅಥವಾ ಬಾವಿ ತೋಡುವಂಥ ಕೆಲಸವಾಯಿತು. ಆದರೆ ಸ್ಪಾಟ್ ನಂಬರ್ 6ರಲ್ಲಿ ಬಿಟ್ಟು ಯಾವುದೇ ಒಂದು ಜಾಗದಲ್ಲೂ ಕೂಡ ಅಲ್ಲಿ ಶವಗಳು ಸಿಕ್ಕಿರಲಿಲ್ಲ. ಇದರ ಮುಂದುವರೆದ ಭಾಗವಾಗಿ SIT ತಂಡ ಈ ಪ್ರಕರಣವನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು 2001ರಿಂದ 2025 ತನಕ ಆದಂಥ ಅಸಹಜ ಸಾವುಗಳ ಪ್ರಕರಣದಲ್ಲಿ ಏನೆಲ್ಲ ಆಗಿರ್ಬೋದು, ಯಾವೆಲ್ಲ ಮಾಹಿತಿ ಸಾಕ್ಷ್ಯನಾಶಗಳಾಗಿರ್ಬೋದು ಎನ್ನುವಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಸರಿಸುಮಾರು 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ವಸತಿ ಗೃಹದ ಸಿಬ್ಬಂದಿ ಆಗಿರ್ಬೋದು, ಅಥವಾ ಧರ್ಮಸ್ಥಳದ ಮೇಲ್ವಿಚಾರಣಾ ಕಚೇರಿ ಇರ್ಬೋದು, ಇವರೆಲ್ಲರೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಹಂತವನ್ನು ಮುಂದುವರಿಸಿತು. ಮತ್ತು ಈ RTI ಅಡಿಯಲ್ಲಿ ಸಿಕ್ಕಂಥ ಮಾಹಿತಿ ಪ್ರಕಾರ 2001ರಿಂದ 2025 ತನಕ ಅಲ್ಲಿ UDR ಪ್ರಕರಣದಲ್ಲಿ ಕೆಲವೊಂದು ಅಸಹಜ ಪ್ರಶ್ನೆಗಳು ಅಥವಾ ಕೆಲವೊಂದು ಅನುಮಾನಾಸ್ಪದವಾದಂಥ ಪ್ರಕರಣ ಕೂಡ ದಾಖಲಾಗಿತ್ತು. ಅದಕ್ಕೆ ಮುಖ್ಯವಾಗಿ ಮೃತ್ಯುಂಜಯ ಪಾಟೀಲ್ ಅವರ ದಂಪತಿಯ ಪ್ರಕರಣದಲ್ಲಾಗಿರ್ಬೋದು, ಮೃತ್ಯುಂಜಯ ಪಾಟೀಲ್ ಅವರ ಹೆಸರು UDRನಲ್ಲಿ ದಾಖಲಾಗುತ್ತದೆ. ಮೃತ್ಯುಂಜಯ ಪಾಟೀಲ್ ಅವರ ಜೊತೆ ಸಾವನ್ನಪ್ಪಿದಂಥ ನೇತ್ರಾವತಿ ಪಾಟೀಲ್ ಅವರ ಒಂದು ಮೃತದೇಹದ ಅಥವಾ ಆ ಪ್ರಕರಣದ ಹೆಸರು, ಆ ನೇತ್ರಾವತಿ ಪಾಟೀಲ್ ಎನ್ನುವಂಥ ಹೆಸರು UDRನಲ್ಲಿ ದಾಖಲಾಗಿರಲ್ಲ. ಎರಡನೇದಾಗಿ ಆಂಧ್ರದಿಂದ ಬಂದಂಥ ಚಂದ್ರಮ್ಮ ಅನ್ನುವಂಥ ವ್ಯಕ್ತಿ ಧರ್ಮಸ್ಥಳದ ದಾಸ್ತಾನು ಕೊಠಡಿಯಲ್ಲಿ ಸಾವನ್ನಪ್ಪಿರ್ತಾರೆ. ಅದು ಹೇಗೆ ಅನ್ನುವಂಥ ಒಂದು ಕುತೂಹಲ ಇತ್ತು. ಜೊತೆಗೆ ಹೀಗೆ ಅನೇಕ ಪ್ರಕರಣಗಳು, ಕೊರೋನಾ ಟೈಮಲ್ಲೂ ಲಾಕ್ಡೌನ್ ಇದ್ರೂ ಕೂಡ ಯಾಕೆ ಅಲ್ಲಿ ಅಂದರೆ ಧರ್ಮಸ್ಥಳದಲ್ಲಿ ಸಾವಾಗ್ತಿದ್ವು ಎನ್ನುವಂಥ ಪ್ರಕರಣ ಕೂಡ, ಕೆಲವೊಂದಿಷ್ಟು ನಿರ್ದಿಷ್ಟ ಪ್ರಕರಣಗಳನ್ನ ಎತ್ಕೊಂಡು SIT ತಂಡ ಅದರ ಬೆನ್ನು ಹಿಂದೆ ಬಿದ್ದು ಅದರ ಸಂಬಂಧಿಕರಿಗಾಗಿರ್ಬೋದು, ಅಂದರೆ ಆ ಮೃತಪಟ್ಟವರ ಸಂಬಂಧಿಕರಿಗಾಗಿರ್ಬೋದು, ಅಥವಾ ಮೃತಪಟ್ಟ ಜಾಗದ ಒಂದು ಸ್ಥಳ ಮಹಾಜರಾಗಿರ್ಬೋದು, ಅಥವಾ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟವರು ಯಾರು, ಎಲ್ಲರೂ ಕೂಡ ನೋಟಿಸ್ಕೊಟ್ಟು ಒಂದು ಹಂತದ ತನಿಖೆ ಚುರುಕು ಆಗ್ತಾ ಇರುವಾಗ ಇದೀಗ ಪ್ರಭಾಕರ್ ನಾಯ್ಕ್ ಎನ್ನುವಂಥ ವ್ಯಕ್ತಿ ಇಲ್ಲಿ ಪ್ರಮುಖವಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಕಾಡ್ತಾ ಇರುವಂಥ ದೊಡ್ಡ ಕುತೂಹಲ ಅಂದರೆ, ಯಾಕೆ ಧರ್ಮಸ್ಥಳದಲ್ಲಿ ಸರ್ಕಾರಿ ಆಸ್ಪತ್ರೆ ಇದ್ದರೂ ಅಲ್ಲಿ ಶಿಥಿಲಾಗಾರವಿದ್ದರೂ ಕೂಡ ಯಾಕೆ ಧರ್ಮಸ್ಥಳದಿಂದ 60-70 ಕಿಲೋಮೀಟರ್ ಇರುವಂಥ KS ಹೆಗಡೆ ಚಾರಿಟಬಲ್ ಟ್ರಸ್ಟ್ನ ಹಾಸ್ಪಿಟ್ಲಿಗೆ ಯಾಕೆ ಅಲ್ಲಿ ಶಿಥಿಲಾಗಾರದಲ್ಲಿ ಇಡಲಾಗಿತ್ತು? ಅಲ್ಲಿ ನಿಮಗೆ AG ಹಾಸ್ಪಿಟ್ಲ್ ಇದೆ, ಸಿಕ್ಕಾಪಟ್ಟೆ ಹಾಸ್ಪಿಟ್ಲ್ ಇದೆ, ಅಂದರೆ ಒಂದು 6-7 ದೊಡ್ಡ ಆಸ್ಪತ್ರೆಗಳಿದೆ, ಅಂದರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂತಾರೆ. ಅಂಥ 5-6 ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದ್ದರೂ ಕೂಡ ಯಾಕೆ KS ಹೆಗಡೆ ಆಸ್ಪತ್ರೆಯನ್ನೇ ಯಾಕೆ ಚೂಸ್ ಮಾಡ್ತಾಯಿದ್ರು? ಅಲ್ಲೇನಾದರೂ ಸಂಶಯ ಕಾಡ್ತಿದ್ದೆ, ಅಲ್ಲೇನಾದರೂ ಒಳ್ಳೇದಾಗ್ತಿತ್ತು ಇವರಿಗೆ, ಅಥವಾ ಅಲ್ಲೇನಾದರೂ ಫ್ರೀಯಾಗಿ ಕೊಡ್ತಿದ್ರಾ? ಶವಗಳನ್ನ ಇಟ್ಕೊಳ್ಳಿಕ್ಕೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಲಿ ಆದಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವನ್ನಾಗಿರುವಂಥ ದೇಹಗಳನ್ನ ಇಟ್ಕೊಳ್ಳಿಕ್ಕೆ ಫ್ರೀಯಾಗಿ ಅವರು
ಚಾನ್ಸ್ ಕೊಡ್ತೀರಿ ಅನ್ನುವಂಥ ಕುತೂಹಲ ಕೊಡ್ತಾ ಇತ್ತು. ಹಾಗಾಗಿ ಇದೀಗ ಪ್ರಭಾಕರ್ ನಾಯ್ಕ್ ಎನ್ನುವಂಥ ಬೆಳ್ತಂಗಡಿ ಗ್ರಾಮದ ಕನ್ಯಾಡಿ ಅಂದರೆ ಬೆಳ್ತಂಗಡಿ ತಾಲೂಕಿನ ಕನ್ಯಾಡಿ ಗ್ರಾಮದಂಥ ವ್ಯಕ್ತಿ ಪ್ರಭಾಕರ್ ನಾಯ್ಕ್ ಅವರು ಸೆಪ್ಟೆಂಬರ್ 13ಕ್ಕೆ ಧರ್ಮಸ್ಥಳ ಬೆಳ್ತಂಗಡಿಯ ಮಾಹಿತಿ ಅಧಿಕಾರಿಗೆ ಒಂದು ಪತ್ರವನ್ನು ಬರೆದಿರ್ತಾರೆ. ಅಂದರೆ 2001ರಿಂದ 2025 ತನಕ ಧರ್ಮಸ್ಥಳದಲ್ಲಿ ಆದಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ಯಾವೆಲ್ಲ ದೇಹಗಳು UDRನಲ್ಲಿ ದಾಖಲಂಥ ಯಾವೆಲ್ಲ ಪ್ರಕರಣಗಳು KS ಹೆಗ್ಡೆ ಶಿಥಿಲಾಗಾರದಲ್ಲಿ ಇಟ್ಟಲ್ಪಟ್ಟಿವೆಯಲ್ಲ, ಸರಿಸುಮಾರು 500ಕ್ಕೂ ಹೆಚ್ಚು ಅಥವಾ ಅಂದರೆ ಅದಕ್ಕೆ ಅವರು ಮಾಹಿತಿ ಅಡಿಯಲ್ಲಿ ಸಿಕ್ಕಾಗ UDR ನೋಡಿದಾಗ ಸಿಕ್ಕಾಪಟ್ಟೆ ದೇಹಗಳು ಅಲ್ಲಿ KS ಹೆಗ್ಡೆ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಶಿಥಿಲಾಗಾರದಲ್ಲಿ 3ರಿಂದ 41 ದಿನಗಳ ಕಾಲವೂ ಕೂಡ ಇಟ್ಕೊಂಡಿದ್ದಾರೆ. ಹಾಗಾದರೆ 2001ರಿಂದ 2025 ತನಕ ಧರ್ಮಸ್ಥಳ ಅಂದರೆ ಬೆಳ್ತಂಗಡಿ ತಾಲೂಕು ಅಥವಾ ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ KS ಹೆಗ್ಡೆ ಚಾರಿಟೇಬಲ್ ಟ್ರಸ್ಟ್ಗೆ ಎಷ್ಟು ಹಣ ವರ್ಗಾವಣೆ ಆಗಿದೆ, ಎಷ್ಟು ಫೀಸ್ ಕಲೆಕ್ಟ್ ಆಗಿದೆ, ಅಂದರೆ ಎಷ್ಟು ಫೀಸ್ ಅವರಿಗೆ ಹಣವನ್ನು KS ಹೆಗ್ಡೆ ಆಸ್ಪತ್ರೆಯವರು ಕೊಟ್ಟಿದ್ದಾರೆ. ಯಾಕಂದರೆ ಒಂದು ದಿನ ಇಟ್ಕೊಳ್ಳಿಕ್ಕೆ ಇಷ್ಟು ಚಾರ್ಜ್ ಇರುತ್ತೆ, 10,000 5,000 ಇರುತ್ತೆ, 2 ದಿನ ಆದರೆ ಇಷ್ಟಾಗುತ್ತೆ. ಹೀಗಾಗಿ 2001ರಿಂದ 2025 ತನಕ ಧರ್ಮಸ್ಥಳದಲ್ಲಿ ಆದಂಥ ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆದಂಥ ಅಸಹಜ ಸಾವುಗಳ ದೇಹಗಳನ್ನು ಈಗಾಗಲೇ ಮಾಹಿತಿ ಹಕ್ಕು ಅಡಿಯಲ್ಲಿ 100 ಶವಗಳು KS ಹೆಗ್ಡೆ ಆಸ್ಪತ್ರೆಯಲ್ಲಿ ಶಿಥಿಲಾಗಾರದಲ್ಲಿ ಇಟ್ಟದ್ದು ಆಗಿದೆ. ಅದಾದ ನಂತರ ಅದನ್ನು ಮಣ್ಣು ಅಂದರೆ ದಹನ್ ಅಥವಾ ಸಂಬಂಧಿಕರಿಗೆ ಹಸ್ತಾಂತರ ಮಾಡೋದು ಆಗಿದೆ. ಆದರೆ ಶಿಥಿಲಾಗಾರದ ವೆಚ್ಚ ಎಷ್ಟಾಗಿದೆ ಇಲ್ಲಿ ತನಕ 2001ರಿಂದ 2025 ತನಕ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯವರು KS ಹೆಗ್ಡೆ ಆಸ್ಪತ್ರೆಯವರಿಗೆ ಈ ಶವಗಳ ಸಂಸ್ಕರಣೆ ಮಾಡುವ ಸಲುವಾಗಿ ಎಷ್ಟೆಲ್ಲ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನುವಂಥ ಒಂದು ಅರ್ಜಿಯನ್ನು ಬೆಳ್ತಂಗಡಿಯ ಮಾಹಿತಿ ನೋಂದಣಿ ಅಧಿಕಾರಿಯವರಿಗೆ, ಮಾಹಿತಿ ಹಕ್ಕು ಅಧಿಕಾರಿಯವರಿಗೆ ಒಂದು ಅರ್ಜಿಯನ್ನು ಕಳಿಸಿರ್ತಾರೆ ಸೆಪ್ಟೆಂಬರ್ 13ರಂದು. ಅದಾದ ಕೇವಲ 3 ದಿನದಲ್ಲಿ ಪ್ರಭಾಕರ್ ನಾಯ್ಕ್ ಅವರಿಗೆ ಮಾಹಿತಿ ಹಕ್ಕು ಅಧಿಕಾರಿಯವರು ಒಂದು ಪತ್ರವನ್ನು ಬರೆದಿರ್ತಾರೆ. ಅಂದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಯಾಕಂದರೆ ನಿಮ್ಗೆ ಏನಾದರೂ RTI ಮಾಹಿತಿ ಅಡಿಯಲ್ಲಿ ನೀವು ಏನಾದರೂ ಒಂದು ಮಾಹಿತಿಯನ್ನು ಕೇಳಿದ್ರೆ ಅದಕ್ಕೆ ತುರ್ತಾಗಿ ಸ್ಪಂದನೆ ಮಾಡಬೇಕಾಗಿದ್ದ ತುರು ಮಾಹಿತಿಗೆ ಹಕ್ಕು ಅಧಿಕಾರಿಗಳು. ಹಾಗಾಗಿ ಸೆಪ್ಟೆಂಬರ್ 10ಕ್ಕೆ ಬಂದಂಥ ಅರ್ಜಿಯನ್ನು ಪರಿಶೀಲನೆ ಮಾಡಿ ಸೆಪ್ಟೆಂಬರ್ 16ಕ್ಕೆ ಒಂದು ಪತ್ರವನ್ನು ಬರೀತಾರೆ. ಉಲ್ಲೇಖವಾಗಿದೆ, ಮಾನ್ಯರೇ, ವಿಷಯ ಹೇಳ್ತಾರೆ, ಮಾಹಿತಿ ಹಕ್ಕು ಅಧಿನಿಯಮ 2005ರಂತೆ ತಾವು ಕೇಳಿರುವ ಮಾಹಿತಿಯ ಬಗ್ಗೆ ಉಲ್ಲೇಖ. ತಮ್ಮ ಅರ್ಜಿ ದಿನಾಂಕ 13/10/2025. ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2000 ಇಸ್ವಿಯಿಂದ 2025 ತನಕ ಅನಾಥ ಶವಗಳ ಮರಣೋತ್ತರ ಪರೀಕ್ಷೆಯನ್ನು KS ಹೆಗ್ಡೆ ಆಸ್ಪತ್ರೆಯಲ್ಲಿ ನಡೆಸಿ ಶವಗಳ ವಾರಸುದಾರರ ಪತ್ತೆ ಹಚ್ಚುವ ಸಮಯದಲ್ಲಿ ಶವವನ್ನು KS ಹೆಗ್ಡೆ ಆಸ್ಪತ್ರೆಯ ಶವಾಗಾರದಲ್ಲಿಡಲು ಖರ್ಚು ಮಾಡಿದ ಒಟ್ಟು ಮೊತ್ತದ ವಿವರ ಮತ್ತು ಪಾವತಿ ಮಾಡಿದ ರಸೀದಿಯ ನಕಲು ಪ್ರತಿಯನ್ನು ಒದಗಿಸುವಂತೆ ಅರ್ಜಿ ಸಲ್ಲಿಸಿದ್ದು, ಸದ್ರಿ ಮಾಹಿತಿಗೆ ಸಂಬಂಧಿಸಿದಂಥ ಯಾವುದೇ ದಾಖಲಾತಿಗಳು ಈ ಕಚೇರಿಯಲ್ಲಿ ಲಭ್ಯವಿಲ್ಲದಿರುವ ಕಾರಣ ತಮಗೆ ಈ ಮಾಹಿತಿಯನ್ನು ನೀಡಲಾಗುತ್ತದೆ. ಸಾರ್ವಜನಿಕ ಮಾಹಿತಿ ಅಧಿಕಾರಿ, ಗ್ರಾಮ ಪಂಚಾಯಿತಿ ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕು. ಇದು ಸಾರ್ವಜನಿಕ ಮಾಹಿತಿ ಅಧಿಕಾರಿಯವರು ಪ್ರಭಾಕರ್ ನಾಯ್ಕ್ ಅವರಿಗೆ ಕೊಟ್ಟಂಥ ಉತ್ತರ. ಹಾಗಾದರೆ KS ಹೆಗ್ಡೆ ಆಸ್ಪತ್ರೆಯಲ್ಲಿ ಯಾಕೆ ಶವಗಳನ್ನ ಸಂರಕ್ಷಣೆ ಮಾಡಲಾಯಿತು, ಅಲ್ಲಿ ಯಾಕೆ ಪೋಸ್ಟ್ಮಾರ್ಟಮ್ ಮಾಡಲಾಯಿತು? ಒಂದು ವೇಳೆ ಪೋಸ್ಟ್ಮಾರ್ಟಮ್ ಅಥವಾ ಶವಗಳ ಸಂರಕ್ಷಣೆ ಮಾಡೋದನ್ನು ಫ್ರೀಯಾಗಿ ಮಾಡಿದರೆ ಅದು ಕೂಡ ದಾಖಲಾತಿ ಇರಬೇಕಾಗತ್ತೆ. ಓಕೆ, KS ಹೆಗ್ಡೆ ಆಸ್ಪತ್ರೆಯಲ್ಲಿ ಧರ್ಮಸ್ಥಳದವರಿಗೆ ಎಲ್ಲಿ ಅಸಹಜವಾದರೂ ಕೂಡ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಂದ್ಕೊಳ್ಳಿ ಒಂದು ಭಕ್ತಿ ಭಾವನೆ ಇರುತ್ತೆ. ಏನಾದರೂ ಫ್ರೀಯಾಗಿ ಪೋಸ್ಟ್ಮಾರ್ಟಮ್ ಅಥವಾ ಸಂಸ್ಕರಣೆ ಅಥವಾ ಶಿಥಿಲಾಗಾರದಲ್ಲಿ ಇಡಲಿಕ್ಕೆ ಫ್ರೀ ಆಫ್ ಕಾಸ್ಟ್ ಮಾಡಿದರೂ ಕೂಡ ಅದರ ದಾಖಲಾತಿ ಕೂಡ ಇಡಬೇಕಾಗತ್ತೆ. ಯಾಕೆ ಪಂಚಾಯತಿಯವರು ಆ ಕೆಲಸವನ್ನು ಮಾಡಲಿಲ್ಲ? ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯವರು, ಧರ್ಮಸ್ಥಳ ಪಂಚಾಯತಿ ವ್ಯಾಪ್ತಿಯವರು ಯಾಕೆ ಆ ದಾಖಲಾತಿಯನ್ನು ಇಟ್ಕೊಂಡಿಲ್ಲ? ಅಲ್ಲಿ ಏನಾಯಿತು? ಇದು ಈಗ ಅತ್ಯಂತ ದೊಡ್ಡದಂಥ ಕೋಲಾಹಲವನ್ನು ಸೃಷ್ಟಿ ಮಾಡ್ತಿದೆ. ಮತ್ತು SIT ಗೋಯಿಂಗ್ ಟು ಲುಕ್ ಅಟ್ ಇಟ್, ಅಂದರೆ SIT ತಂಡದವರು ಕೂಡ ಇದರ ಬಗ್ಗೆ ಸ್ವಲ್ಪ ಜಾಸ್ತಿನೇ ತಲೆ ಕೆಡಿಸ್ಕೊಂಡು ಯಾಕೆ ಹೀಗಾಯಿತು, KS ಹೆಗ್ಡೆ ಆಸ್ಪತ್ರೆಯಲ್ಲಿ ಶಿಥಿಲಾಗಾರದಲ್ಲಿ ಇಟ್ಟ ಕಾರಣ ಅಲ್ಲಿ ಯಾಕೆ ಅವರ ಒಂದು ಬಿಲ್ ಇಲ್ಲಿ ಎಂಟ್ರಿ ಆಗಿಲ್ಲ, ಯಾಕೆ ಈ ಡಾಕ್ಯುಮೆಂಟ್ಸನ್ನು ಸಂರಕ್ಷಣೆ ಮಾಡಿಲ್ಲ? ನೋಡಿ, KS ಹೆಗ್ಡೆ ಆಸ್ಪತ್ರೆಯಿಂದ ಬಂದ ನಂತರ ಧರ್ಮಸ್ಥಳ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದನ್ನು ದಫನ್ ಮಾಡುವಾಗ ಆ ದಫನ್ ಮಾಡಿದವರಿಗೆ ಕೊಟ್ಟಂಥ ಬಿಲ್ ಇದೆಯಲ್ಲ, ತಲಾ 1,000 ರೂಪಾಯಿ, ತಲಾ 2,000 ರೂಪಾಯಿ, ಹೀಗೆ ಒಂದು ಹೆಣವನ್ನು ಹೂಡಲಿಕ್ಕೆ 4,000 ರೂಪಾಯಿ ಆಗುತ್ತೆ ಅಥವಾ 2,000 ರೂಪಾಯಿ, ಎಲ್ಲವೂ ಕೂಡ ದಾಖಲಾತಿ ಇದೆ. ಜೊತೆಗೆ ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಹೆಣವನ್ನು ಸಾಗಿಸಲಿಕ್ಕೆ ಅಥವಾ ನೋಟಿಸ್ ಕೊಟ್ಟಿರ್ತಾರೆ. ನೋಡಿ, ಅಲ್ಲಿ KS ಹೆಗ್ಡೆ ಆಸ್ಪತ್ರೆಯಲ್ಲಿ ಹೆಣವನ್ನು ಇಡಲಾಯಿತು, ಅದು ಶವಗಳನ್ನು ಇಡಲಾಯಿತು, ಆದರೆ ಸಂಬಂಧಿಕರು ಸಿಗದಿದ್ದ ಕಾರಣ ನೀವು ಪಂಚಾಯತಿಯವರು ಅದನ್ನು ದಫನ್ ಮಾಡಲಿಕ್ಕೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಿ ಎನ್ನುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪೊಲೀಸ್ ಅಧೀಕ್ಷಕರು ಪಂಚಾಯತಿಗೆ ಬರೆದಂಥ ಪತ್ರವೂ ಕೂಡ RTIನಲ್ಲಿ ಲಭ್ಯವಾಗುತ್ತೆ.
UDRನಲ್ಲಿ 2001ರಿಂದ 2025 ತನಕ ಸಾವನ್ನಪ್ಪಿರುವಂಥ ಅಸಹಸಾವಳ ಪ್ರಕರಣ ಕೂಡ ಆರ್ಟಿಐನಲ್ಲಿ ಲಭ್ಯವಾಗುತ್ತೆ. ಆದರೆ ಯಾಕೆ KS ಹೆಗ್ಡೆ ಆಸ್ಪತ್ರೆಯಲ್ಲಿ ಶವ ಸಂಸ್ಕರಣೆ ಮಾಡಿದಾಗ ಅದರ ಬಿಲ್ ಇದೆಯಲ್ಲ, ಅದರ ಖರ್ಚು ವೆಚ್ಚ ಇದೆಯಲ್ಲ, ಅದು ಯಾಕೆ ಧರ್ಮಸ್ಥಳ ಮಾಹಿತಿ ಹಕ್ಕು ಅಡಿಯಲ್ಲಿ ಯಾಕೆ ಅದನ್ನು ನಮೂದು ಮಾಡಿಲ್ಲ? ಅದನ್ನು ಯಾಕೆ ಆ ಡಾಕ್ಯುಮೆಂಟ್ಸನ್ನು ಸಂರಕ್ಷಣೆ ಮಾಡಿಲ್ಲ? ಯಾಕೆ ಧರ್ಮಸ್ಥಳ ಪಂಚಾಯತ್ ವ್ಯಾಪ್ತಿಯರು, ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯರು ಇದರಲ್ಲಿ ಏನಾದರೂ ಕೈವಾಡ ಮಾಡಿದ್ದಾರಾ? ಇಲ್ಲಿ ಏನಾದರೂ ಮಿಸ್ ಹೊಡಿತಿದೆಯಾ? ಇದು ಈಗ ದೊಡ್ಡದಂಥ ಕುತೂಹಲವನ್ನು ಸೃಷ್ಟಿ ಮಾಡ್ತಿದೆ. ಮತ್ತು ಈಗಾಗಲೇ ಅನೇಕ ಕುತೂಹಲಗಳ ಸರಮಾಲಿ ಹೊಂದಿರುವಂಥ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದೀಗ ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರು ಎಲ್ಲರೂ ಕೂಡ ಎಸ್ಟೇಟ್ ತಂಡ ನೋಟಿಸ್ ಕೊಟ್ಟು ಅವರು ವಿಚಾರಣೆ ಕೂಡ ಆಗಿದೆ. ಇದು ಈಗ ದೊಡ್ಡ ಕೋಲಾಹಲವನ್ನು ಮಾಡ್ತಿದೆ. ಒಂದು ಹಂತಕ್ಕೆ ಹೋದರೆ ಇದು KS ಹೆಗ್ಡೆ ಆಸ್ಪತ್ರೆ ಮತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನಾದರೂ ಒಂದು ಅನ್ಯೋನ್ಯತೆ ಆಗಿ, ಏನಾದರೂ ಹೆಚ್ಚು ಕಡಿಮೆ ಆಗಿ, ಏನಾದರೂ ಒಂದು ಮಿಸ್ಕಮ್ಯುನಿಕೇಷನ್ ಅಥವಾ ಸಾಕ್ಷಿನಾಶದ ಕುರುಹು ಇಲ್ಲಿ ಕಂಡು ಬರ್ತಿದೆಯಾ? ಅದು ಈಗ ದೊಡ್ಡದಂಥ ಕುತೂಹಲಕ್ಕೆ ಕಾರಣವಾಗ್ತಿದೆ. ಒಂದು ಮೇಲ್ನೋಟಕ್ಕೆ ಹೇಳೋದಾದರೆ ಸೆಪ್ಟೆಂಬರ್ 13ರಂದು ಮಾಹಿತಿ ಹಕ್ಕು ಅಡಿಯಲ್ಲಿ ಪ್ರಭಾಕರ್ ನಾಯ್ಕ ಎನ್ನುವರು KS ಹೆಗ್ಡೆ ಆಸ್ಪತ್ರೆಯಲ್ಲಿ ಶಿಥಿಲಾಗಾರದಲ್ಲಿ ಈಗಾಗಲೇ 100 ಶವಗಳನ್ನ ಇಟ್ಟಾಗಿ ಅದನ್ನು ಸಂರಕ್ಷಣೆ ಮಾಡಿ ಅದು ಪಂಚಾಯತ್ ವ್ಯಾಪ್ತಿಯಲ್ಲಿ ದಫನ ಮಾಡಲಾಗಿದೆ ಮತ್ತು ಸಂಬಂಧಿಕರಿಗೆ ಹಸ್ತಾಂತರ ಕೂಡ ಮಾಡಲಾಗಿದೆ. ಆದರೆ ಅದಕ್ಕೆ ಪಂಚಾಯತಿಯವರು KS ಹೆಗ್ಡೆ ಆಸ್ಪತ್ರೆಯವರಿಗೆ ಕೊಟ್ಟಂಥ ಪಾವತಿ ಅಥವಾ ಹಣದ ಬಿಲ್ಲು ಯಾಕೆ ನಮೂದಾಗಿಲ್ಲ ಪಂಚಾಯತ್ ವ್ಯಾಪ್ತಿಯ ಮಾಹಿತಿ ಹಕ್ಕಿನ ಅಡಿಯಲ್ಲಿ? ಅದು ಈಗ ದೊಡ್ಡ ಕುತೂಹಲವನ್ನು ಮಾಡ್ತಿದೆ. ಮತ್ತು ಮಾಹಿತಿ ಹಕ್ಕು ಅಧಿಕಾರಿಯವರು ಕೂಡ ಪ್ರಭಾಕರ್ ನಾಯ್ಕ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅಂದರೆ ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಲಭ್ಯವಿಲ್ಲದ ಕಾರಣ ನಮಗೆ ಅಂದರೆ ಈ ಧರ್ಮಸ್ಥಳ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದು ಲಭ್ಯವಿರದ ಕಾರಣ, ಅಂದರೆ ಅವರಿಗೆ ಪಾವತಿ ಮಾಡಿದಂಥ ಹಣದ ವಿವರ ನಮ್ಮ ಹತ್ರ ಲಭ್ಯವಿಲ್ಲದ ಕಾರಣ ನಾವು ನಿಮಗೆ ತಲುಪಿಸಲಾಗ್ತಾ ಇಲ್ಲ ಎನ್ನುವಂಥ ಒಂದು ಉತ್ತರವನ್ನು ಮಾಹಿತಿ ಹಕ್ಕು ಅಧಿಕಾರಿಯವರು, ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಹಿತಿ ಹಕ್ಕು ಅಧಿಕಾರಿಯವರು ಪ್ರಭಾಕರ್ ನಾಯ್ಕ ಅವರಿಗೆ ಒಂದು ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಉತ್ತರ ಇದೀಗ ಅತ್ಯಂತ ದೊಡ್ಡ ಗೊಂದಲಕ್ಕೆ, ಅಂದರೆ ಅಧಿಕಾರಿ ಮೇಲಲ್ಲ, ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೆಲ್ಲ ಆಗಿರ್ಬೋದು ಎನ್ನುವಂಥಕ್ಕೆ ದೊಡ್ಡ ಅನುಮಾನಕ್ಕೆ ಕಾರಣವಾಗ್ತಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.